ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಈ ಬ್ರೈಡಲ್ ಸೀರೆಗೆ ಒಂದು ಬ್ರೈಡಲ್ ಡಿಸೈನ್ನ ಮಾಡ್ಕೊಳ್ತಾ ಇದ್ದೀನಿ. ಸೀರೆ ಬಂದು ಲೈಟ್ ಪಿಂಕ್ ಹಾಗೆ ಡಾರ್ಕ್ ಪಿಂಕ್ ಕಲರ್ ಕಾಂಬಿನೇಷನಲ್ಲಿದೆ. ನೋಡಿ, ನಾನಿಲ್ಲಿ ಮೊದಲನೇ ಸ್ಟೆಪ್ನ ಮಾಡೋದಕ್ಕೆ ಲೈಟ್ ಪಿಂಕ್ ಕಲರ್ ದಾರನ ತಗೊಂಡಿದ್ದೀನಿ. ಹಾಗೆ ನಾನು 6 ಎಳೆ ದಾರನ ತಗೊಂಡಿದ್ದೀನಿ. ಇಲ್ಲಿ ನೀಡಲ್ ಬಂದು 0.75 mm ತಗೊಂಡಿದ್ದೀನಿ. ಈ ಡಿಸೈನ್ನ ತುಂಬಾ ಈಸಿಯಾಗಿ ಮಾಡ್ಕೋಬೋದು, ಕಷ್ಟ ಏನಿಲ್ಲ. ನೋಡಿ, ನಾನಿಲ್ಲಿ ಈ ರೀತಿಯಾಗಿ ಮೊದಲಿಗೆ ಸೀರೆಗೆ ಒಂದು ಸಲ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಸೀರೆಯ ಸ್ಟಾರ್ಟಿಂಗಲ್ಲಿ ಮೊದಲಿಗೆ ಒಂದು ಸಲ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ನ ಮಾಡಿ ಆದಮೇಲೆ ಲಾಕ್ನ ಪಕ್ಕದಲ್ಲೇ ಮತ್ತೆ ಒಂದು ಸಲ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ 2 ಸಲ ಲಾಕ್ನ ಮಾಡ್ಕೊಂಡಿದ್ದೀನಿ. 2 ಸಲ ಲಾಕ್ನ ಮಾಡಿ ಆದಮೇಲೆ 1 2 3 4 5 ನೋಡಿ, ನಾನಿಲ್ಲಿ 5 ಚೈನ್ನ ಹಾಕಿಬಿಟ್ಟು ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಈ ರೀತಿಯಾಗಿ ಸ್ಟ್ರೈಟಾಗಿಟ್ಟು 5 ಚೈನ್ನ ಸೀರೆಗೆ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಲಾಕ್ನ ಮಾಡಿ ಆದಮೇಲೆ ಮತ್ತೆ 5 ಚೈನ್ 1 2 3 4 5 ನೋಡಿ, ನಾನಿಲ್ಲಿ ಮತ್ತೆ 5 ಚೈನ್ನ ಹಾಕಿಬಿಟ್ಟು ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿಟ್ಟು 5 ಚೈನ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ನ ಮಾಡಿ ಆದಮೇಲೆ ಮತ್ತೆ 5 ಚೈನ್ 1 2 3 4 5 ನೋಡಿ, ನಾನಿಲ್ಲಿ ಮತ್ತೆ 5 ಚೈನ್ನ ಹಾಕಿಬಿಟ್ಟು ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿಟ್ಟು 5 ಚೈನ್ನ ಮತ್ತೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಲಾಕ್ನ ಮಾಡಿ ಆದಮೇಲೆ ಮತ್ತೆ 5 ಚೈನ್ 1 2 3 4 5 ನೋಡಿ, ನಾನಿಲ್ಲಿ ಮತ್ತೆ 5 ಚೈನ್ನ ಹಾಕ್ಬಿಟ್ಟು ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿಟ್ಟು ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಲಾಕ್ನ ಮಾಡುವಾಗ ಸ್ವಲ್ಪ ಲೂಸಾಗೇ ಲಾಕ್ನ ಮಾಡ್ಕೋಬೇಕು. ನೋಡಿ, ನಾನಿಲ್ಲಿ 4 ಸಲ 5 ಚೈನ್ನ ಹಾಕಿಬಿಟ್ಟು ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿಟ್ಟು ಲಾಕ್ಗಳನ್ನ ಮಾಡ್ಕೊಂಡಿದ್ದೀನಿ. ಲಾಕ್ನ ಮಾಡಿ ಆದಮೇಲೆ ಇವಾಗ ನಾನು 1 2 3 4 5 6 7 ನೋಡಿ, ನಾನಿಲ್ಲಿ 7 ಚೈನ್ನ ಹಾಕಿಬಿಟ್ಟು ಇವಾಗ ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಂದ 2 ಪಾಯಿಂಟ್ ಒಳಗಡೆಗೆ, ಅಂದರೆ ಒಂದು 5 ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾನು 7 ಚೈನ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಅಷ್ಟೇ 7 ಚೈನ್ನ ಹಾಕಿಬಿಟ್ಟು 2 ಪಾಯಿಂಟ್ ಒಳಗಡೆಗೆ ಈ ರೀತಿಯಾಗಿ ಯು ಶೇಪ್ ಬರೋ ಥರ ನೀವು ಲಾಕ್ನ ಮಾಡ್ಕೋಬೇಕು. ನೋಡಿ, ನಾನಿಲ್ಲಿ 4 ಸಲ 5 ಚೈನ್ನ ಹಾಕಿ ಆದಮೇಲೆ 7 ಚೈನ್ನ ಹಾಕಿ 2 ಪಾಯಿಂಟ್ ಒಳಗಡೆಗೆ ನಾನು 7 ಚೈನ್ನ ಲಾಕ್ ಮಾಡ್ಕೊಂಡಿದ್ದೀನಿ. ಇವಾಗ ಮತ್ತೆ 1 2 3 4 5 ನೋಡಿ, ನಾನಿಲ್ಲಿ ಮತ್ತೆ 5 ಚೈನ್ನ ಹಾಕಿಬಿಟ್ಟು ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 7 ಚೈನ್ನ ಹಾಕಿ ಆದಮೇಲೆ ಒಟ್ಟು 5 ಸಲ 5 ಚೈನ್ಗಳನ್ನ ಹಾಕ್ಕೊಳ್ತೀನಿ. ನೋಡಿ, ನಾನಿಲ್ಲಿ 7 ಚೈನ್ನ ಹಾಕಿ ಆದಮೇಲೆ 5 ಸಲ 5 ಚೈನ್ನೇ ಹಾಕಿಬಿಟ್ಟು ಲಾಕ್ನ ಮಾಡ್ಕೊಂಡಿದ್ದೀನಿ. ನೀವು ಅಷ್ಟೇ ಇದೇ ರೀತಿಯಾಗಿ 7 ಚೈನ್ನ ಹಾಕಿ ಆದಮೇಲೆ ಮೊದಲನೇ ಸ್ಟೆಪ್ಪಲ್ಲಿ 5 ಚೈನ್ನ 5 ಸಲ ಹಾಕ್ಕೋಬೇಕಾಗುತ್ತೆ. ಇವಾಗ ಮತ್ತೆ 7 ಚೈನ್ 1 2 3 4 5 6 7 ನೋಡಿ, ನಾನಿಲ್ಲಿ ಮತ್ತೆ 7 ಚೈನ್ನೇ ಹಾಕಿಬಿಟ್ಟು ಸೀರೆ ಮೇಲೆ ಎಲ್ಲಿಗೆ ಬರುತ್ತಾ ಅಲ್ಲಿಂದ 2 ಪಾಯಿಂಟ್ ಒಳಗಡೆಗೆ ನಾನು 7 ಚೈನ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಲಾಕ್ನ ಮಾಡಿ ಆದಮೇಲೆ ಮತ್ತೆ ನಾನು 5 ಸಲ 5 ಚೈನ್ನ ಹಾಕಿಬಿಟ್ಟು ಇದೇ ರೀತಿಯಾಗಿ ಫುಲ್ ಸೀರೆಗೆ ಮೊದಲನೇ ಸ್ಟೆಪ್ನ ಕಂಪ್ಲೀಟ್ ಮಾಡ್ಕೊಳ್ತೀನಿ. ನೀವು ಕೂಡ ಇದೇ ರೀತಿಯಾಗಿ ಮೊದಲನೇ ಸ್ಟೆಪ್ನ ಮಾಡ್ಕೊಳ್ಳಿ. ನಾನಿಲ್ಲಿ ಫುಲ್ ಸೀರೆಗೆ ಮೊದಲನೇ ಸ್ಟೆಪ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಕೊನೆಯಲ್ಲಿ ನನಗೆ ಈ ರೀತಿಯಾಗಿ 1 ಸಲ ಮಾತ್ರ 5 ಚೈನ್ ಬಂದಿದೆ. ಹಾಗಾಗಿ 5 ಚೈನ್ನ ಹಾಕಿಬಿಟ್ಟು ಸೀರೆಗೆ 2 ಸಲ ಲಾಕ್ನ ಮಾಡಿ ಆದಮೇಲೆ 2 ಎಕ್ಸ್ಟ್ರಾ ಚೈನ್ನ ಹಾಕಿ ನಾನು 6 ಎಳೆ ದಾರನ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಇದೇ ರೀತಿಯಾಗಿ ಫುಲ್ ಸೀರೆಗೆ ಮೊದಲನೇ ಸ್ಟೆಪ್ನ ಮಾಡ್ಕೊಳ್ಳಿ. ಹಾಗೆ ನಾನಿವಾಗ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ನೋ ಅಲ್ಲಿಂದ ನೆಕ್ಸ್ಟ್ ಸ್ಟೆಪ್ನ ಮಾಡ್ಕೊಳ್ತೀನಿ. ನಾನಿಲ್ಲಿ 2ನೇ ಸ್ಟೆಪ್ನ ಮಾಡೋದಕ್ಕೂ ಅದೇ ಕಲರ್ ದಾರನೇ ತಗೊಂಡಿದ್ದೀನಿ. ನೋಡಿ, ಸೀರೆಯ ಸ್ಟಾರ್ಟಿಂಗಲ್ಲಿ 2 ಲಾಕ್ಗಳನ್ನ ಏನು ಮಾಡ್ಕೊಂಡಿದ್ನೋ
ಆ 2 ಲಾಕ್ನ ಮೇಲೂ ಲಾಕ್ಗಳನ್ನ ಮಾಡ್ಕೊಳ್ತಾ ಇದ್ದೀನಿ. 2 ಲಾಕ್ನ ಮೇಲೆ ಲಾಕ್ನ ಮಾಡಿ ಆದಮೇಲೆ 1 2 3 4 5 ನೋಡಿ, ನಾನಿಲ್ಲಿ 5 ಚೈನ್ನ ಹಾಕಿಬಿಟ್ಟು 5 ಚೈನ್ನ ಹಾಕಿ ಏನು ಲಾಕ್ನ ಮಾಡಿದ್ನೋ ಮೊದಲನೇ ಸ್ಟೆಪ್ಪಲ್ಲಿ ಆ ಲಾಕ್ನ ಮೇಲೇ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಲಾಕ್ನ ಮಾಡಿ ಆದಮೇಲೆ ಮತ್ತೆ 5 ಚೈನ್. ನೋಡಿ, ನಾನಿಲ್ಲಿ ಮತ್ತೆ 5 ಚೈನ್ನೇ ಹಾಕಿಬಿಟ್ಟು ಇಲ್ಲಿ ಮೊದಲನೇ ಸ್ಟೆಪ್ಪಲ್ಲಿ 5 ಚೈನ್ನ ಹಾಕಿ ಲಾಕ್ನ ಏನು ಮಾಡ್ಕೊಂಡಿದ್ನೋ ಅದೇ ಲಾಕ್ನ ಮೇಲೇ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಮತ್ತೆ 5 ಚೈನ್ 1 2 3 4 5 ನೋಡಿ, ನಾನಿಲ್ಲಿ 3 ಸಲ 5 ಚೈನ್ಗಳನ್ನ ಹಾಕ್ಕೊಂಡು ಲಾಕ್ಗಳ ಮೇಲೆ ಲಾಕ್ನ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ 5 ಚೈನ್ನ ಮೇಲೆ 5 ಚೈನ್ನೇ ಹಾಕಿಬಿಟ್ಟು ಲಾಕ್ನ ಮಾಡ್ಕೊಳ್ಳಿ. ಇವಾಗ ನಾನು 1 2 ನೋಡಿ, ನಾನಿಲ್ಲಿ 2 ಚೈನ್ನ ಹಾಕಿಬಿಟ್ಟು 5 ಚೈನ್ನ ಗ್ಯಾಪಿಗೆ ನೋಡಿ, ಸ್ಟಾರ್ಟಿಂಗಲ್ಲಿ 4 ಸಲ 5 ಚೈನ್ನ ಏನು ಹಾಕ್ಕೊಂಡಿದ್ವೋ ಅಲ್ಲಿಗೆ 3 ಸಲ 5 ಚೈನ್ನ ಮೇಲೆ 5 ಚೈನ್ನ ಹಾಕ್ಕೊಳ್ಳಿ. 4ನೇ 5 ಚೈನ್ನ ಗ್ಯಾಪಿಗೆ ಈ ರೀತಿಯಾಗಿ 2 ಚೈನ್ನ ಹಾಕಿಬಿಟ್ಟು ನೀವು ಲಾಕ್ನ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಲಾಕ್ನ ಮಾಡ್ಕೊಳ್ಳಿ. ಲಾಕ್ನ ಮಾಡಿ ಆದಮೇಲೆ ನೀಡಲ್ ಮೇಲೆ 2 ಸಲ ದಾರನ ಸುತ್ಕೊಳ್ಳಿ. ನೋಡಿ, ಈ ರೀತಿಯಾಗಿ 2 ಸಲ ದಾರನ ಸುತ್ತಕೊಂಡು 7 ಚೈನ್ನ ಗ್ಯಾಪಿಗೆ ನೀಡಲ್ನ ಹಾಕಿ ದಾರನ ಎಳ್ಕೊಂಡು 2 ದಾರನ 1 ಮಾಡ್ಕೊಳ್ಳಿ, ಮತ್ತು 2 ದಾರನ 1 ಮಾಡ್ಕೊಳ್ಳಿ, ಮತ್ತು 2 ದಾರನ 1 ಮಾಡ್ಕೊಳ್ಳಿ. ನೋಡಿ, ನಾನಿಲ್ಲಿ 7 ಚೈನ್ನ ಗ್ಯಾಪಿಗೆ ತ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ನೀಡಲ್ ಮೇಲೆ 2 ಸಲ ದಾರನ ತಗೊಂಡು 7 ಚೈನ್ನ ಗ್ಯಾಪಿಗೆ ನೀಡಲ್ನ ಹಾಕಿ ದಾರನ ಎಳ್ಕೊಂಡು 2 ದಾರನ 1 ಮಾಡ್ಕೊಳ್ಳಿ, ಮತ್ತು 2 ದಾರನ 1 ಮಾಡ್ಕೊಳ್ಳಿ, ಮತ್ತು 2 ದಾರನ 1 ಮಾಡ್ಕೊಳ್ಳಿ. ನೋಡಿ, ಮತ್ತೆ ನಾನು ನೀಡಲ್ ಮೇಲೆ 2 ಸಲ ದಾರನ ತಗೊಂಡು 7 ಚೈನ್ನ ಗ್ಯಾಪಿಗೆ ಮತ್ತೆ ನಾನು ತ್ರಿಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನೀವು ಇದೇ ರೀತಿಯಾಗಿ 7 ಚೈನ್ನ ಗ್ಯಾಪಿಗೆ ತ್ರಿಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೋಬೇಕು. ನೋಡಿ, ನಾನಿಲ್ಲಿ 7 ಚೈನ್ನ ಗ್ಯಾಪಿಗೆ ಒಟ್ಟು 16 ತ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೊಂಡಿದ್ದೀನಿ. 16 ತ್ರಿಬಲ್ ಕ್ರೋಶೆ ಕಂಬ ಆದಮೇಲೆ 5 ಚೈನ್ನ ಗ್ಯಾಪಿಗೆ ಲಾಕ್ನ ಮಾಡ್ಕೊಳ್ಳಿ. ನೋಡಿ, ಲಾಕ್ನ ಮಾಡಿ ಆದಮೇಲೆ 1 2 ನೋಡಿ, ಈ ರೀತಿಯಾಗಿ 2 ಚೈನ್ನ ಹಾಕಿಬಿಟ್ಟು ಲಾಕ್ನ ಮೇಲೆ ಲಾಕ್ನ ಮಾಡ್ಕೊಳ್ಳಿ. ನೋಡಿ, ಲಾಕ್ನ ಮಾಡಿ ಆದಮೇಲೆ ನಿಮಗೆ ಆರ್ಚು ಈ ರೀತಿಯಾಗಿ ಬರುತ್ತೆ. ಸ್ವಲ್ಪ ಟೈಟ್ ಅಂತ ಅನಿಸ್ಬೋದು. ನೆಕ್ಸ್ಟ್ ಸ್ಟೆಪ್ನ ಮಾಡಿ ಆದಮೇಲೆ ನಿಮಗೆ ಆರ್ಚು ಪರ್ಫೆಕ್ಟಾಗಿ ಬರುತ್ತೆ. ನೀವು ಕೂಡ 7 ಚೈನ್ನ ಗ್ಯಾಪಿಗೆ ಇದೇ ರೀತಿಯಾಗಿ ತ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ಳಿ. ಹಾಗೆ ಆರ್ಚ್ನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ 2 ಚೈನ್ನ ಹಾಕಿ 5 ಚೈನ್ನ ಗ್ಯಾಪಿಗೆ ಲಾಕ್ನ ಮಾಡ್ಕೊಳ್ಳಿ. ಲಾಕ್ನ ಮಾಡಿ ಆದಮೇಲೆ 16 ತ್ರಿಬಲ್ ಕ್ರೋಶೆ ಕಂಬನ ಮಾಡಿಕೊಂಡು 5 ಚೈನ್ನ ಗ್ಯಾಪಿಗೆ ಆರ್ಚ್ನ ಲಾಕ್ ಮಾಡಿಕೊಂಡು ಮತ್ತು 2 ಚೈನ್ನ ಹಾಕಿ ಲಾಕ್ನ ಮೇಲೆ ಲಾಕ್ನ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ನಿಮಗೆ ಯು ಶೇಪಲ್ಲಿ ಆರ್ಚ್ ಬರುತ್ತೆ. ಇವಾಗ ನಾನು ಮತ್ತೆ 5 ಚೈನ್ನ ಮೇಲೆ 5 ಚೈನ್ನೇ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ 5 ಚೈನ್ನ ಮೇಲೆ 5 ಚೈನ್ನೇ ಹಾಕಿ ನೀವು ಲಾಕ್ಗಳನ್ನ ಮಾಡ್ಕೊಳ್ಳಿ. ನೋಡಿ, ನಾನಿಲ್ಲಿ ಆರ್ಚ್ನ ಮಾಡಿ ಆದಮೇಲೂ 3 ಸಲ 5 ಚೈನ್ನ ಹಾಕಿಬಿಟ್ಟು ಲಾಕ್ಗಳ ಮೇಲೆ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಲಾಕ್ನ ಮಾಡಿ ಆದಮೇಲೆ ಇವಾಗ ಆರ್ಚ್ನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಅಂದರೆ 7 ಚೈನ್ನ ಗ್ಯಾಪಿಗೆ ತ್ರಿಬಲ್ ಕ್ರೋಶೆ ಕಂಬನ ಮಾಡೋಕ್ಕೂ ಮುಂಚೆ ಈ ರೀತಿಯಾಗಿ 1 2 ನೋಡಿ, 2 ಚೈನ್ನ ಹಾಕಿಬಿಟ್ಟು 5 ಚೈನ್ನ ಗ್ಯಾಪಿಗೆ ಮೊದಲಿಗೆ 2 ಚೈನ್ನ ಲಾಕ್ ಮಾಡ್ಕೊಳ್ಳಿ. ಲಾಕ್ನ ಮಾಡಿ ಆದಮೇಲೆ ನಿಡಲ್ ಮೇಲೆ 2 ಸಲ ದಾರನ ತಗೊಂಡು 7 ಚೈನ್ನ ಗ್ಯಾಪಿಗೆ ನಿಡಲ್ನ ಹಾಕಿ ದಾರನ ಎಳ್ಕೊಂಡು ನೀವು ತ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ಈ ಡಿಸೈನ್ಗೆ ತ್ರಿಬಲ್ ಕ್ರೋಶೆ ಕಂಬನ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣಿಸೋದು. ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ಳೋಕೆ ಹೋಗಬೇಡಿ. ನೀವು ಕೂಡ 7 ಚೈನ್ನ ಗ್ಯಾಪಿಗೆ ತ್ರಿಬಲ್ ಕ್ರೋಶೆ ಕಂಬನೇ ಮಾಡ್ಕೊಳ್ಳಿ. ತ್ರಿಬಲ್ ಕ್ರೋಶೆ ಕಂಬನ ಮಾಡೋದ್ರಿಂದ ನಿಮಗೆ ಆರ್ಚು ಪರ್ಫೆಕ್ಟಾಗಿ ಬರುತ್ತೆ. ಹಾಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬ್ರೈಡಲ್ ಡಿಸೈನು. ಹಾಗೆ ನೀವಿಲ್ಲಿ ತ್ರಿಬಲ್ ಕ್ರೋಶೆ ಕಂಬನ ಮಾಡಬೇಕಾದ್ರೆ ಒಂದೇ ಸಮಕ್ಕೆ ಮಾಡ್ಕೊಳ್ಳಿ. ಒಂದು ದೊಡ್ಡದು ಒಂದು ಚಿಕ್ಕದು ಮಾಡ್ಕೊಳ್ಳೋಕೆ ಹೋಗಬೇಡಿ.
ನಾನಿಲ್ಲಿ ಮೊದಲನೇ ಆರ್ಚಿಗೆ 16 ತ್ರಿಬಲ್ ಕ್ರೋಶೆಯ ಕಂಬನ ಮಾಡ್ಕೊಂಡಿರೋದ್ರಿಂದ ಇಲ್ಲಿ ಫುಲ್ ಸೀರೆಗೆ ಆರ್ಚ್ಗಳನ್ನ ಮಾಡಬೇಕಾದ್ರೆ ಎರಡನೇ ಸ್ಟೆಪ್ಪಲ್ಲಿ 16 ತ್ರಿಬಲ್ ಕ್ರೋಶೆಯ ಕಂಬನೇ ಮಾಡ್ಕೊಳ್ತೀನಿ. ನೀವೂ ಅಷ್ಟೇ ಕೌಂಟ್ನ ಮಾಡಿಕೊಂಡು 16 ತ್ರಿಬಲ್ ಕ್ರೋಶೆಯ ಕಂಬನೇ ಮಾಡಿಕೊಂಡು ಆರ್ಚ್ಗಳನ್ನ ಮಾಡ್ಕೊಳ್ಳಿ. ನೋಡಿ ನಾನಿಲ್ಲಿ ಮತ್ತೆ 7 ಚೈನ್ನ ಗ್ಯಾಪಿಗೆ 16 ತ್ರಿಬಲ್ ಕ್ರೋಶೆಯ ಕಂಬನ ಮಾಡ್ಕೊಂಡಿದ್ದೀನಿ. 16 ತ್ರಿಬಲ್ ಕ್ರೋಶೆಯ ಕಂಬ ಆದಮೇಲೆ 5 ಚೈನ್ನ ಗ್ಯಾಪಿಗೆ ಆರ್ಸ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ನ ಮಾಡಿ ಆದಮೇಲೆ 1 2 ನೋಡಿ 2 ಚೈನ್ನ ಹಾಕಿಬಿಟ್ಟು ಲಾಕ್ನ ಮೇಲೇ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಲಾಕ್ನ ಮಾಡಿ ಆದಮೇಲೆ ಮತ್ತೆ ನಾನು 5 ಚೈನ್ನ ಮೇಲೆ 5 ಚೈನ್ನ ಹಾಕಿಬಿಟ್ಟು ಇದೇ ರೀತಿಯಾಗಿ ಫುಲ್ ಸೀರೆಗೆ ಎರಡನೇ ಸ್ಟೆಪ್ನ ಕಂಪ್ಲೀಟ್ ಮಾಡ್ಕೊಳ್ತೀನಿ. ನೀವೂ ಕೂಡ ಇದೇ ರೀತಿಯಾಗಿ ಎರಡನೇ ಸ್ಟೆಪ್ನ ಮಾಡ್ಕೊಳ್ಳಿ. ನಾನಿಲ್ಲಿ ಎರಡನೇ ಸ್ಟೆಪ್ನ ಕೂಡ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಕೊನೆಯಲ್ಲಿ 2 ಲಾಕ್ನ ಮೇಲೆ ಲಾಕ್ನ ಮಾಡಿಕೊಂಡು 2 ಎಕ್ಸ್ಟ್ರಾ ಚೈನ್ನ ಹಾಕಿ 6 ಎಳೆ ದಾರನ ಕಟ್ ಮಾಡ್ಕೊಂಡಿದ್ದೀನಿ. ನೀವೂ ಕೂಡ ಫುಲ್ ಸೀರೆಗೆ ಇದೇ ರೀತಿಯಾಗಿ ಡಿಸೈನ್ನ ಮಾಡ್ಕೊಳ್ಳಿ. ಹಾಗೆ ನಾನಿವಾಗ ಮತ್ತೆ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ನೋ ಅಲ್ಲಿಂದ 3ನೇ ಸ್ಟೆಪ್ನ ಮಾಡ್ಕೊಳ್ತೀನಿ. ನಾನಿಲ್ಲಿ 3ನೇ ಸ್ಟೆಪ್ನ ಮಾಡೋದಕ್ಕೆ ಪಿಂಕ್ ಕಲರ್ ದಾರನ ತಗೊಂಡಿದ್ದೀನಿ. ನೋಡಿ ಸೀರೆಯಲ್ಲಿ ಪಿಂಕ್ ಕಲರ್ ಕಾಂಬಿನೇಷನ್ ಇರೋದ್ರಿಂದ ನಾನು ಪಿಂಕ್ ಕಲರ್ ದಾರನ ತಗೊಂಡಿದ್ದೀನಿ. ಇಲ್ಲಿ 2ನೇ ಸ್ಟೆಪ್ಪಲ್ಲಿ ಲಾಕ್ನ ಮೇಲೆ ಏನು ಲಾಕ್ಗಳನ್ನ ಮಾಡ್ಕೊಂಡಿದ್ನೋ ಆ 2 ಲಾಕ್ನ ಮೇಲೂ ನಾನು ಲಾಕ್ಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ 2 ಲಾಕ್ನ ಮೇಲೂ ಲಾಕ್ನ ಮಾಡಿ ಆದಮೇಲೆ 1 2 3 4 5 ನೋಡಿ ನಾನಿಲ್ಲಿ 5 ಚೈನ್ನ ಹಾಕಿಬಿಟ್ಟು ಲಾಕ್ನ ಮೇಲೆ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಲಾಕ್ನ ಮಾಡಿ ಆದಮೇಲೆ ಮತ್ತೆ 1 2 3 4 5 ನೋಡಿ ಮತ್ತೆ 5 ಚೈನ್ನ ಹಾಕಿಬಿಟ್ಟು ಮತ್ತೆ ಲಾಕ್ನ ಮೇಲೆ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ನಾನಿಲ್ಲಿ ಮತ್ತೆ 5 ಚೈನ್ನೇ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ 3 ಸಲ 5 ಚೈನ್ನ ಮೇಲೆ 5 ಚೈನ್ನ ಹಾಕಿಬಿಟ್ಟು ಲಾಕ್ಗಳ ಮೇಲೆ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ನೀವೂ ಕೂಡ 5 ಚೈನ್ನ ಮೇಲೆ 5 ಚೈನ್ನ ಹಾಕಿ ಲಾಕ್ನ ಮೇಲೆ ಲಾಕ್ಗಳನ್ನ ಮಾಡ್ಕೊಳ್ಳಿ. ಇವಾಗ ನಾನು ಇಲ್ಲಿಂದನೇ ನೀಡಲ್ ಮೇಲೆ ದಾರನ ತಗೊಂಡು ತ್ರಿಬಲ್ ಕ್ರೋಶೆಯ ಕಂಬದ ಕೆಳಗಡೆ ನೋಡಿ ಈ ರೀತಿಯಾಗಿ ಇದು 5 ಚೈನು ಅಂದರೆ ಮೊದಲನೇ ಸ್ಟೆಪ್ಪಲ್ಲಿ ಏನು 5 ಚೈನ್ನ ಹಾಕ್ಕೊಂಡಿರ್ತೀವೋ ಅದು ಇದು 2ನೇ ಸ್ಟೆಪ್ಪಲ್ಲಿ ಮೊದಲನೇ ತ್ರಿಬಲ್ ಕ್ರೋಶೆಯ ಕಂಬದ ಮಧ್ಯೆ ನೋಡಿ ಈ ಗ್ಯಾಪಿಗೆ ನೀಡಲ್ನ ಹಾಕಿ ದಾರನ ಎಳ್ಕೊಂಡು ಮೊದಲಿಗೆ 2 ದಾರನ ಒಂದು ಮಾಡ್ಕೊಳ್ತಾ ಇದ್ದೀನಿ ಮತ್ತು 2 ದಾರನ ಒಂದು ಮಾಡ್ಕೊಳ್ತಾ ಇದ್ದೀನಿ. ನೋಡಿ ನಾನಿಲ್ಲಿ ತ್ರಿಬಲ್ ಕ್ರೋಶೆಯ ಕಂಬದ ಗ್ಯಾಪಿಗೆ ಡಬಲ್ ಕ್ರೋಶೆಯ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಒಂದು ಡಬಲ್ ಕ್ರೋಶೆಯ ಕಂಬ ಆದಮೇಲೆ ನಾನು ದಾರನ ಮೇಲ್ ಮಾಡಿಕೊಂಡು ಬೀಡನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ನಾನಿಲ್ಲಿ 3ನೇ ಸ್ಟೆಪ್ಪಿಗೆ ಮಾತ್ರ ಬೀಡ್ಗಳನ್ನ ಸೇರಿಸ್ಕೊಂಡಿರೋದು. ಮೊದಲನೇ ಸ್ಟೆಪ್ಪಿಗೂ ನಾನು ಬೀಡನ್ನ ಸೇರಿಸ್ಕೊಂಡಿಲ್ಲ, ಹಾಗೆ 2ನೇ ಸ್ಟೆಪ್ಪಿಗೂ ಬೀಡನ್ನ ಸೇರಿಸ್ಕೊಂಡಿಲ್ಲ. ನೋಡಿ 3ನೇ ಸ್ಟೆಪ್ಪಿಗೆ ಈ ರೀತಿಯಾಗಿ ಒಂದು ಸ್ಮಾಲ್ ಬೀಡನ್ನ ಸೇರಿಸ್ಕೊಳ್ಳಿ. ಒಂದು ಸ್ಮಾಲ್ ಬೀಡನ್ನ ಸೇರಿಸಿ ಆದಮೇಲೆ ಬೀಡನ್ನ ಲಾಕ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಹಾಗೆಯೇ ನೀಡಲ್ ಮೇಲೆ ದಾರನ ತಗೊಂಡು ನೆಕ್ಸ್ಟ್ ತ್ರಿಬಲ್ ಕ್ರೋಶೆಯ ಕಂಬದ ಗ್ಯಾಪಿಗೆ ನೋಡಿ ಮಿಡಲಲ್ಲಿ ಗ್ಯಾಪ್ ಏನಿರುತ್ತೋ ಆ ಗ್ಯಾಪಿಗೆ ನೀವು ಡಬಲ್ ಕ್ರೋಶೆಯ ಕಂಬನ ಮಾಡ್ಕೋಬೇಕು. ನೋಡಿ ಮೇಲ್ಗಡೆ ನೀವು ತ್ರಿಬಲ್ ಕ್ರೋಶೆಯ ಕಂಬದ ಮೇಲ್ಭಾಗದಲ್ಲೂ ಗ್ಯಾಪ್ಗಳಿರುತ್ತೆ, ಕಂಬದ ಮೇಲ್ಭಾಗದಲ್ಲೆಲ್ಲ ಈ ರೀತಿಯಾಗಿ 2 ತ್ರಿಬಲ್ ಕ್ರೋಶೆಯ ಮಧ್ಯೆ ನೀಡಲ್ನ ಹಾಕಿ ದಾರನ ಎಳ್ಕೊಂಡು 2 ದಾರನ ಒಂದು ಮಾಡ್ಕೊಳ್ಳಿ ಮತ್ತು 2 ದಾರನ ಒಂದು ಮಾಡ್ಕೊಳ್ಳಿ. ನೋಡಿ ಇವಾಗ ಮತ್ತೆ ದಾರನ ಮೇಲ್ ಮಾಡಿಕೊಂಡು ಒಂದು ಬೀಡನ್ನ ಸೇರಿಸಿ ಆದಮೇಲೆ ಬೀಡನ್ನ ಲಾಕ್ ಮಾಡ್ಕೊಳ್ತಾ ಇಲ್ಲ, ಹಾಗೆಯೇ ನೀಡಲ್ ಮೇಲೆ ದಾರನ ತಗೊಂಡು ನೆಕ್ಸ್ಟ್ ತ್ರಿಬಲ್ ಕ್ರೋಶೆಯ ಕಂಬದ ಮಧ್ಯೆ ನೀಡಲ್ನ ಹಾಕಿ ದಾರನ ಎಳ್ಕೊಂಡು ನಾನು ಡಬಲ್ ಕ್ರೋಶೆಯ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಒಂದು ಬೀಡನ್ನ ಸೇರಿಸಿ ಆದಮೇಲೆ ಬೀಡನ್ನ ಲಾಕ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಹಾಗೆಯೇ ನೀಡಲ್ ಮೇಲೆ ಒಂದು ಸಲ ದಾರನ ತಗೊಂಡು ನೀವು ತ್ರಿಬಲ್ ಕ್ರೋಶೆಯ ಮಧ್ಯೆ ನೀಡಲ್ನ ಹಾಕಿ ದಾರನ ಎಳ್ಕೊಂಡು ಡಬಲ್ ಕ್ರೋಶೆಯ ಕಂಬಗಳನ್ನ ಮಾಡ್ಕೋಬೇಕು. ನೋಡಿ ಇವಾಗ ಮತ್ತೆ ನಾನು ಒಂದು ಬೀಡನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಬೀಡನ್ನ ಸೇರಿಸಿ ಆದಮೇಲೆ ಬೀಡನ್ನ ಲಾಕ್ ಮಾಡ್ಕೊಳ್ತಾ ಇಲ್ಲ, ಹಾಗೆಯೇ ನೀಡಲ್ ಮೇಲೆ ದಾರನ ತಗೊಂಡು ತ್ರಿಬಲ್ ಕ್ರೋಶೆಯ ಕಂಬದ ಮಧ್ಯೆ ನೀಡಲ್ನ ಹಾಕಿ ದಾರನ ಎಳ್ಕೊಂಡು ನಾನು ಡಬಲ್ ಕ್ರೋಶೆಯ ಕಂಬಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ನೀವೂ ಕೂಡ ಇದೇ ರೀತಿಯಾಗಿ ತ್ರಿಬಲ್ ಕ್ರೋಶೆಯ ಕಂಬದ ಮಧ್ಯೆ ನೀಡಲ್ನ ಹಾಕಿ ದಾರನ ಎಳ್ಕೊಂಡು ಡಬಲ್ ಕ್ರೋಶೆಯ ಕಂಬಗಳನ್ನ ಮಾಡ್ಕೊಳ್ಳಿ.
ನೋಡಿ ನಾನಿಲ್ಲಿ ಆರ್ಸ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಕೊನೆಯ ತ್ರಿಬಲ್ ಕ್ರೋಶೆ ಕಂಬ ಹಾಗೆ 5 ಚೈನ್ನ ಗ್ಯಾಪಿಗೂ ಒಂದು ಡಬಲ್ ಕ್ರೋಶೆ ಕಂಬನ ಮಾಡ್ಕೊಂಡಿದ್ದೀನಿ. ನೋಡಿ ಇವಾಗ ನಾನಿಲ್ಲಿ 2 ಚೈನ್ನ ಹಾಕಿ ಲಾಕ್ನ ಏನು ಮಾಡ್ಕೊಂಡಿದ್ನೋ ಆ ಲಾಕಿಗೆ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಲಾಕ್ನ ಮಾಡಿ ಆದಮೇಲೆ ನೀವು ಆರ್ಸ್ನ ಕೂಡ ನೋಡ್ತಾ ಇರ್ಬೋದು, ಈ ರೀತಿಯಾಗಿ ಬರುತ್ತೆ. ನೋಡಿ ತುಂಬಾ ನೀಟಾಗಿ ಬಂದಿದೆ, ನೀಟ್ ಫಿನಿಶಿಂಗ್ ಬಂದಿದೆ. ನೀವು ಕೂಡ ಇದೇ ರೀತಿಯಾಗಿ 3ನೇ ಸ್ಟೆಪ್ಪಲ್ಲಿ ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೊಳ್ಳಿ. ಹಾಗೆ ನಾನಿವಾಗ ಮತ್ತೆ 5 ಚೈನ್ನ ಮೇಲೆ 5 ಚೈನ್ನ ಹಾಕಿ ಲಾಕ್ನ ಮೇಲೆ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಈ ಡಿಸೈನಲ್ಲಿ ಆರ್ಚ್ ಕಮ್ಮಿ ಬರುತ್ತೆ, ಕುಚ್ಚುಗಳು ಜಾಸ್ತಿ ಬರುತ್ತೆ. ಒಂದು ಆರ್ಚಿಗೆ ನಾನು 3 ಕುಚ್ಚುಗಳು ಬರೋ ಥರ ಈ ಡಿಸೈನ್ನ ಮಾಡ್ಕೊಂಡಿದ್ದೀನಿ. ನೋಡಿ ನಾನಿಲ್ಲಿ ಆರ್ಚ್ ಕಂಪ್ಲೀಟ್ ಆದಮೇಲೆ 3 ಸಲ 5 ಚೈನ್ನ ಹಾಕಿ ಲಾಕ್ಗಳ ಮೇಲೆ ಲಾಕ್ಗಳನ್ನ ಮಾಡ್ಕೊಂಡಿದ್ದೀನಿ. ನೋಡಿ ಆರ್ಚ್ ಕಂಪ್ಲೀಟ್ ಆದಮೇಲೆ ನೀವು ಇದೇ ರೀತಿಯಾಗಿ 3 ಸಲ 5 ಚೈನ್ಗಳನ್ನ ಹಾಕ್ಕೊಂಡು ಲಾಕ್ಗಳನ್ನ ಮಾಡ್ಕೊಳ್ಳಿ. ಇವಾಗ ಮತ್ತೆ ನಾನು ನಿಡಲ್ ಮೇಲೆ ಒಂದು ಸಲ ದಾರನ ತಗೊಂಡು ತ್ರಿಬಲ್ ಕ್ರೋಶೆ ಕಂಬದ ಮಧ್ಯೆ ನಿಡಲ್ನ ಹಾಕಿ ದಾರನ ಎಳ್ಕೊಂಡು ನಾನು ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಸ್ಟಾರ್ಟಿಂಗಲ್ಲಿ ಒಂದು ಡಬಲ್ ಕ್ರೋಶೆ ಕಂಬ ಆದಮೇಲೆ ದಾರನ ಮೇಲ್ ಮಾಡಿಕೊಂಡು ನೀವು ಬೀಡ್ಗಳನ್ನ ಸೇರಿಸ್ಕೋಬೇಕು. ನೋಡಿ ಇಲ್ಲಿ ಒಂದು ಬೀಡನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಬೀಡನ್ನ ಸೇರಿಸಿ ಆದಮೇಲೆ ಬೀಡನ್ನ ಲಾಕ್ ಮಾಡ್ಕೊಳ್ತಾ ಇಲ್ಲ, ಹಾಗೆಯೇ ನಿಡಲ್ ಮೇಲೆ ದಾರನ ತಗೊಂಡು ನೆಕ್ಸ್ಟ್ ತ್ರಿಬಲ್ ಕ್ರೋಶೆ ಮಧ್ಯೆ ನಿಡಲ್ನ ಹಾಕಿ ದಾರನ ಎಳ್ಕೊಂಡು ನಾನು ಮತ್ತೆ ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನೀವು ಕೂಡ ಇದೇ ರೀತಿಯಾಗಿ ಡಿಸೈನ್ನ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಒಂದು ತ್ರಿಬಲ್ ಕ್ರೋಶೆ ಕಂಬನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಆರ್ಚ್ ಚೆನ್ನಾಗಿ ಬರಲ್ಲ. ನೀವು ಪ್ರತಿಯೊಂದು ತ್ರಿಬಲ್ ಕ್ರೋಶೆ ಕಂಬದ ಮಧ್ಯೆನೂ ನೀವು ಡಬಲ್ ಕ್ರೋಶೆ ಕಂಬನ ಮಾಡಿಕೊಂಡ್ರೆ ನಿಮಗೆ ಆರ್ಚು ತುಂಬಾ ನೀಟಾಗಿ ಬರುತ್ತೆ, ತುಂಬಾ ಚೆನ್ನಾಗೂ ಕೂಡ ಬರುತ್ತೆ. ನೋಡಿ ನಾನಿಲ್ಲಿ ಮತ್ತೆ ಮೊದಲನೇ ಆರ್ಸ್ನ ಯಾವ ರೀತಿಯಾಗಿ ಮಾಡ್ಕೊಂಡಿದ್ದೀನೋ ಅದೇ ರೀತಿಯಾಗಿ ಈ ಆರ್ಸ್ನು ಕೂಡ ಮಾಡ್ಕೊಳ್ತೀನಿ. ನೋಡಿ ನಾನು ಈ ಆರ್ಸ್ನು ಕೂಡ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ 2 ಚೈನ್ನ ಹಾಕಿ ಲಾಕ್ನ ಏನು ಮಾಡ್ಕೊಂಡಿದ್ದೀನೋ ಆ ಲಾಕ್ನ ಮೇಲೆ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಲಾಕ್ನ ಮಾಡಿ ಆದಮೇಲೆ ಮತ್ತೆ ನಾನು 5 ಚೈನ್ಗಳ ಮೇಲೆ 5 ಚೈನ್ನ ಹಾಕಿಬಿಟ್ಟು ಇದೇ ರೀತಿಯಾಗಿ ಆರ್ಚ್ಗಳನ್ನ ಮಾಡ್ಕೊಳ್ತಾ ಹೋಗ್ತೀನಿ. ನೀವು ಕೂಡ ಇದೇ ರೀತಿಯಾಗಿ ಫುಲ್ ಸೀರೆಗೆ 3ನೇ ಸ್ಟೆಪ್ನ ಮಾಡ್ಕೊಳ್ಳಿ. ನಾನು ಕೂಡ ಇಲ್ಲಿ 3ನೇ ಸ್ಟೆಪ್ನ ಕಂಪ್ಲೀಟ್ ಮಾಡ್ಕೊಳ್ತೀನಿ. ಹಾಗೆ ಇಲ್ಲಿ 5 ಚೈನ್ಗಳ ಗ್ಯಾಪ್ಗಳೇನಿದೆಯೋ ಅಲ್ಲಿಗೆ ಕುಚ್ಚುಗಳನ್ನು ಸಹ ಕಟ್ಟಿ ಈ ಡಿಸೈನ್ ಯಾವ ರೀತಿಯಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ನಾನು ಈ ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ, ನೀವು ನೋಡ್ತಾ ಇರ್ಬೋದು. ನಾನಿಲ್ಲಿ 3ನೇ ಸ್ಟೆಪ್ನು ಕೂಡ ಮಾಡಿಕೊಂಡು 5 ಚೈನ್ನ ಗ್ಯಾಪ್ಗಳೇನಿದೆಯೋ ಅಲ್ಲಿಗೆ ಕುಚ್ಚುಗಳನ್ನು ಸಹ ನಿಮಗೆ ಕಟ್ಟಿ ತೋರಿಸ್ತಾ ಇದ್ದೀನಿ. ಈ ಡಿಸೈನ್ಗೆ ನಾನು ಕುಚ್ಚುಗಳನ್ನ ಕಟ್ಕೊಳ್ಳೋದಕ್ಕೆ 150 ಎಳೆ ದಾರನ ತಗೊಂಡಿದ್ದೀನಿ. ಅದನ್ನು ಡಬಲ್ ಮಾಡಿಕೊಂಡ್ರೆ 300 ಎಳೆ ದಾರ ಆಗುತ್ತೆ. ನೀವು ಇದೇ ರೀತಿಯಾಗಿ ಡಿಸೈನ್ನ ಮಾಡಿಕೊಂಡು ಕುಚ್ಚುಗಳನ್ನ ಕಟ್ಕೊಳ್ಳಿ. ಹಾಗೆ ನಾನಿಲ್ಲಿ ಕುಚ್ಚಿನ ಮಿಡಲಲ್ಲಿ ಒಂದು ಮೀಡಿಯಮ್ ಸೈಜ್ ಬೀಡನ್ನ ಇಟ್ಟು ಕುಚ್ಚುಗಳನ್ನ ಕಟ್ಕೊಂಡಿದ್ದೀನಿ. ಬೇಕು ಅನ್ನೋರು ಈ ರೀತಿಯಾಗಿ ಕುಚ್ಚುಗಳನ್ನ ಕಟ್ಕೊಳ್ಳಿ, ಅಥವಾ ನಾರ್ಮಲ್ ಕುಚ್ಚು ಬೇಕು ಅನ್ನೋರು ಈ ಡಿಸೈನ್ಗೆ ನಾರ್ಮಲ್ ಕುಚ್ಚನ್ನು ಸಹ ಕಟ್ಕೋಬೋದು, ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ನಾನಿಲ್ಲಿ ಆರ್ಸ್ನ ಮಿಡಲಲ್ಲಿ ಸ್ಟೋನ್ ಚೈನು ಸಹ ಅಂಟಿಸ್ಕೊಂಡಿದ್ದೀನಿ, ತುಂಬಾ ರಿಚ್ ಲುಕ್ ಕೊಡುತ್ತೆ. ಬೇಕು ಅನ್ನೋರು ಈ ರೀತಿಯಾಗಿ ಸ್ಟೋನ್ ಚೈನ್ನ ಅಂಟಿಸ್ಕೊಳ್ಳಿ, ಅಥವಾ ಬಾಲ್ ಚೈನು ಕೂಡ ಅಂಟಿಸ್ಕೋಬೋದು. ಬೇಡ ಅನ್ನೋರು ಸ್ಕಿಪ್ನ ಮಾಡ್ಕೊಳ್ಳಿ. ತುಂಬಾ ನೀಟಾಗಿ ಬಂದಿದೆ, ಆರ್ಚ್ಗಳು ಅಷ್ಟೇ ತುಂಬಾ ರಿಚ್ ಲುಕ್ ಕೊಡ್ತಾ ಇದೆ. ಯು ಶೇಪ್ನಲ್ಲಿ ಬಂದಿದೆ ಆರ್ಚು, ತುಂಬಾ ಚೆನ್ನಾಗಿರುವಂಥ ಡಿಸೈನು ಫ್ರೆಂಡ್ಸ್. ನಿಮಗೂ ಕೂಡ ಬ್ರೈಡಲ್ ಡಿಸೈನ್ ಬೇಕು ಅನ್ನೋರು ಈ ಡಿಸೈನ್ನ ಟ್ರೈ ಮಾಡಿ. ಹಾಗೆ ಈ ಡಿಸೈನ್ನ ನಾನು ಡಬಲ್ ಕ್ರೋಶೆ ಕಂಬನೂ ಕೂಡ ಮಾಡಿಕೊಂಡು ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ನ ಸಹ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಬೇಕು ಅನ್ನೋರು ಚೆಕ್ ಮಾಡ್ಬೋದು. ತುಂಬಾ ಚೆನ್ನಾಗಿರುವಂಥ ಡಿಸೈನು ಫ್ರೆಂಡ್ಸ್. ನಿಮಗೆ ಇಷ್ಟ ಆಗಿದ್ದರೆ ಈ ಡಿಸೈನ್ನ ಖಂಡಿತವಾಗ್ಲೂ ಒಂದ್ಸಲ ಟ್ರೈ ಮಾಡಿ. ಈ ಡಿಸೈನ್ನ ಬಿಗಿನರ್ಸು ಕೂಡ ಈಸಿಯಾಗಿ ಮಾಡ್ಕೋಬೋದು, ಕಷ್ಟ ಏನಿಲ್ಲ. ಈಗಷ್ಟೇ ಯಾರು ಕ್ರೋಶ ವರ್ಕ್ನ ಕಲಿತಾ ಇದ್ದೀರೋ ಅವರು ಕೂಡ
ಈ ಡಿಸೈನ್ನ ಟ್ರೈ ಮಾಡ್ಬೋದು. ತುಂಬಾ ಚೆನ್ನಾಗಿದೆ. ಈ ಮದುವೆ ಫಂಕ್ಷನ್ ಸೀರೆಗಳಿಗೆ ಈ ಬ್ರೈಡಲ್ ಡಿಸೈನ್ನ ಟ್ರೈ ಮಾಡಿ. ಹಾಗೆ ಇವತ್ತಿನ ಈ ಡಿಸೈನ್ಗೆ ಪ್ರೈಸ್ ಬಂದು ನಾನು 900 ಚಾರ್ಜ್ ಮಾಡಿಕೊಂಡಿದ್ದೆ. ನೀವು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗುತ್ತೆ. ಕಡಿಮೆ ಜಾಸ್ತಿ ನೋಡಿಕೊಂಡು ನೀವು ಈ ಡಿಸೈನ್ಗೆ ಪ್ರೈಸ್ನ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ಈ ಡಿಸೈನು ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಯಾರು ನನ್ನ ವಿಡಿಯೋನ ನೋಡ್ತಾ ಇದ್ದೀರೋ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಹೊಸಬ್ರೆಲ್ಲ ಯಾರು ನನ್ನ ವಿಡಿಯೋನ ನೋಡ್ತಾ ಇದ್ದೀರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋಗೆ ಒಂದು ಲೈಕ್ನ ಕೊಡೋದನ್ನು ಮಾತ್ರ ಮರಿಬೇಡಿ. ಈ ಡಿಸೈನ್ ಹೇಗಿದೆ ಅಂತ ಹೇಳಿಬಿಟ್ಟು ಕಾಮೆಂಟ್ನ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.